ನಾನೀಗ ರೀಸೆಂಟ್ ಆಗಿ ಮಂಗಳೂರಿಗೆ ಹೋಗಿದ್ದಾಗ ಗಂಜಿ ಊಟದ ಜೊತೆಗೆ ಸಿಗಡಿ ಚಟ್ನಿ ಹಾಕೊಂಡು ಟ್ರೈ ಮಾಡಿದೆ. ನನಗೇನ್ ಅನಿಸ್ತಪ್ಪ ಅಂತಂದ್ರೆ ಇಡೀ ಮಂಗಳೂರಲ್ಲೇ ಗಂಜಿ ಊಟಕ್ಕಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಕೊರಗಜ್ಜ ದೇವಸ್ಥಾನದ ಪಕ್ಕದಲ್ಲಿರುವಂತ ಮನೆ ಊಟ ಅನ್ನೋ ಒಂದು ಜಾಗ ಅಂತೂ ತುಂಬಾ ಸಿಂಪಲ್. ಬಟ್ 12 ಗಂಟೆ ಮೇಲೆ ಹೋದ್ರಂತೂ ಕಾಲಿಡಕ್ಕೂ ಜಾಗ ಇಲ್ಲ. ಆ ಲೆವೆಲ್ಗೆ ಜನ ಬರ್ತಾರೆ. ಬಿಕಾಸ್ ಇಡೀ ಮಂಗಳೂರಿಗೆನೆ ಬಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ ಫುಡ್ ಕೊಡ್ತಾರೆ ಅಂತ ಏಕೈಕ ಜಾಗ ಅಂತಾನೆ ಹೇಳ್ತೀನಿ. ನಾವು ಕೂಡ ಇಲ್ಲಿನ ಸ್ಪೆಷಲ್ ಆಗಿರುವಂತ ಗಂಜಿ ಊಟ ಅದ ಕಾಂಬಿನೇಷನ್ ಆಗಿ ಸಿಗಡಿ ಚಟ್ನಿ, ಚಿಕನ್ ಸುಕ್ಕ, ಬಾಂಗ್ಡಾ ಮತ್ತೆ ಡಿಸ್ಕೋ ತವಾ ಫ್ರೈ ನ ತಗೊಂಡಿದ್ವಿ. ಗಂಜಿ ಊಟ ಜೊತೆಗೆ ಸಿಗಡಿ ಚಟ್ನಿ ಅಂತೂ ಮಸ್ಟ್ ರೆಕಮೆಂಡೆಡ್. ಒಂದು ಬಾರಿ ಟ್ರೈ ಮಾಡಿದ್ರೆ ಪಕ್ಕ ಅಡಿಕ್ಟ್ ಆಗಿ ಹೋಗ್ತೀರಾ. ಆ ಲೆವೆಲ್ಗೆ ಟೇಸ್ಟಿಯಾಗಿ ಬೆಸ್ಟ್ ಆಗಿತ್ತು. ಬಾಂಗ್ಡಾ ಮತ್ತೆ ಡಿಸ್ಕೋ ಅಂತೂ ಮಸ್ಟ್ ರೆಕಮೆಂಡೆಡ್. ಒನ್ ಆಫ್ ದ ಬೆಸ್ಟ್ ಫ್ರೆಶ್ ಆಗಿರುವಂತ ಫಿಶ್ ಜೊತೆಗೆ ಬೆಸ್ಟ್ ಆಗಿರುವಂತ ಮಸಾಲ ಹಾಕಿ ತವಾ ಫ್ರೈ ಮಾಡ್ಕೊಡ್ತಾರೆ. ತಿನ್ಬೇಕಾದ್ರೆ ಸಖತ್ತಾಗಿರುತ್ತೆ. ಇನ್ನು ಗಂಜಿ ಜೊತೆಗೆ ಟ್ರೈ ಮಾಡೋದಂತೂ ಕಳೆದೋಯ್ತೀರಾ. ಚಿಕನ್ ಸುಕ್ಕ ಅಂತೂ ಸಿಕ್ಕಾಬಟ್ಟೆ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೊಟ್ಟಿರೋದ್ರಿಂದ ಗಂಜಿ ಜೊತೆಗೆ ಇಟ್ಕೊಂಡು ತಿನ್ನೋದಂತೂ ಕಳೆದೋಯ್ತೀರಾ. ಒನ್ ಆಫ್ ದ ಬೆಸ್ಟ್ ಫುಡ್ ನಾನು ಟ್ರೈ ಮಾಡಿರೋ ಮಂಗಳೂರು ಊಟದಲ್ಲಿ ಅಂತಾನೆ ಹೇಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮಂಗಳೂರಿಗೆ ಹೋದ್ರೆ ಒಂದು ಜಾಗಕ್ಕೆ ಮಸ್ಟ್ ವಿಸಿಟ್